ಸುಂದರಿ ಬಂದ್ಬಿಟ. ವಿಶ್ವ ಸೋಫಾ ಮೇಲೆ ಬ್ಲೈಂಡ್ ಫೋಲ್ಡ್ ಇದೆ, ಅದು ಕಟ್ಕೋ. ಓಯ್, ಸರಿಯಾಗಿ ಕಟ್ಕೋ. ಆಯ್ತಾಯ್ತು. ಮೈ ಗುಡ್ ಹಸ್ಬೆಂಡ್, ಈಗ ಹೂಗಳ ಮೇಲೆ ನಡ್ಕೊಂಡು 10 ಹೆಜ್ಜೆ ಹಾಕು. ಓಕೆ. 1 2 3 10 ಹೆಜ್ಜೆ ಆಯ್ತು. ಇರು, ಇವಾಗ್ಲೇ ತೆಗಿಬೇಡ, ನಾನು ಹೇಳ್ದಾಗ ತೆಗಿ. ಇನ್ನೆಷ್ಟೊತ್ತು ಸುಂದ್ರಿ? ಇರು ಕಣೋ, ಈಗ ಓಪನ್ ಮಾಡು. ವಿಶ್ವ, ವಿಲ್ ಯು ಬಿ ಮೈ ಯೂನಿವರ್ಸ್? ವಿಶ್ವ, ಏನಾಯ್ತು ನಿನ್ ಬಿಯರ್ಡ್ಗೆ? ನೀನೇ ಅಲ್ವಾ ಮುತ್ತಿಟ್ರೆ ಕುಚ್ಕೊಳುತ್ತೆ ಅಂದಿದ್ದು, ಅದಕ್ಕೆ ಟ್ರಿಮ್ ಮಾಡಿದೆ. ಹೌದು, ನೀನ್ ಯಾಕೆ ಹೊಸದಾಗ ಕಾಣಿಸ್ತಾ ಇದೀಯಾ? ಇಷ್ಟು ದಿನ ಡಾಟರ್ ಆಫ್ ಮೋಹನ್ ರಾವ್ ತರ ನೋಡ್ದೆ, ಈಗ ವೈಫ್ ಆಫ್ ವಿಶ್ವ ತರ ನೋಡ್ತೀಯ, ಅದಕ್ಕೆ ಈ ಚೇಂಜ್. ವಿಶ್ವ, ಇನ್ನು ಎಷ್ಟೊತ್ತು ಕಣೋ, ಕಾಲ್ ನೋವ್ತಿದೆ. ಹಾ, ಸರಿ ಸರಿ ಸರಿ. ಥ್ಯಾಂಕ್ ಯು ಸುಂದರಿ. ಸರ್, ಇನ್ನು ಮುಗಿದಿಲ್ಲ. ಇವತ್ತು ನಮ್ಮ 6 months ಆನಿವರ್ಸರಿ. ಬನ್ನಿ ಕೇಕ್ ಕಟ್ ಮಾಡೋಣ. ಹೌದಾ? ಆ ಅಂದ್ರೆ ನನ್ಗೆ ನೆನಪಿದೆ. ಹ್ಯಾಪಿ 6 months ಆನಿವರ್ಸರಿ. ಥ್ಯಾಂಕ್ ಯು, ಸೇಮ್ ಟು ಯು. ನೋಡ್ದ್ಯಾ, ಈ ರೀತಿ ಮುತ್ತಿಟ್ಟಾಗ ಕುಚ್ಕೋಬಾರ್ದು ಅಂತ ಗಡ್ಡ ತೆಗ್ದೆ. ಸರಿ ಸರಿ. ಚೆನ್ನಾಗಿದೆ. ತುಂಬಾ ಕಾಸ್ಟ್ಲಿ ಇರುತ್ತಲ್ವಾ? ನಿಂಗಿಷ್ಟ ಆಯ್ತಲ್ವಾ? ತುಂಬಾ. ನಿನ್ ಸರ್ಪ್ರೈಸ್ ಇಷ್ಟ ಆಯ್ತು, ಈ ವಾಚ್ ಕೂಡ ಇಷ್ಟ ಆಯ್ತು. ನಿಜವಾದ ಸರ್ಪ್ರೈಸ್ ಈಗ ಕೊಡ್ತೀನಿ. ಏನ್ ಸುಂದ್ರಿ, ಆಚಾಡ ಆಗೋಯ್ತು, ಮನೆಗೆ ಬರ್ತೀಯ ಅಂತ ಕೇಳಿದ್ರೆ ಬರಲ್ಲ ಅಂತ ಹೇಳ್ದೆ. ಬಂದು ಮತ್ತೆ ಈ ಸರ್ಪ್ರೈಸ್ ಎಲ್ಲ ಏನ್? ಏನಿದು? ಓಪನ್ ಮಾಡು. ಹೇಗಿದು? ಫಸ್ಟ್ ನೋಡು. ಅರೆ, ಅಬ್ಬಾ, ಎಷ್ಟು ಕಷ್ಟ ಆಯ್ತು.
ನಿನ್ನ ಚಿಕ್ಕ ವಯಸ್ಸು ಫೋಟೋಸ್ ಹುಡ್ಕಕ್ಕೆ. ಅಟ್ ಲಾಸ್ಟ್ ನಿನ್ ಕಸಿನ್ ಆಲ್ಬಮ್ ಅಲ್ಲಿ ಸಿಕ್ತು. ನೀನು ಹುಡುಗಿ ತರ ಡ್ರೆಸ್ ಅಪ್ ಆಗಿರೋ ಪಿಕ್ಚರ್ ಕೂಡ ಇದೆಯಂತೆ, ಆದ್ರೆ ಸಿಕ್ಕಿಲ್ಲ. ಸಿಕ್ಕಿದ್ರು ಚೆನ್ನಾಗಿರ್ತಿತ್ತು. ಆಹಾ, ಅಂದ್ರೆ ಈಗೇನು ನೀನ್ ಚಿಕ್ಕ ವಯಸ್ಸಲ್ಲಿ ಬಟ್ಟೆ ಇಲ್ದಿರೋ ಫೋಟೋಗೆ ನಾನು ಹುಡುಗಿ ಡ್ರೆಸ್ ಫೋಟೋಗೆ ರಿವೆಂಜಾ? ನೀನ್ ಫೋಟೋ ಸರಿಯಾಗಿ ನೋಡಿಲ್ಲ ವಿಶ್ವ, ನೋಡು. ಹೇಗಿದೆ? ಆಕ್ಚುಲಿ ನಿಂಗೆ ಸರ್ಪ್ರೈಸ್ ಕೊಡೋಣ ಅಂತ ನೀನು ಮತ್ತೆ ಅತ್ತೆ ಇರುವ ಫೋಟೋಗೋಸ್ಕರ ಹುಡುಕಿದೆ. ಆದ್ರೆ ನೀವಿಬ್ರು ಸೇರಿ ಒಂದ್ ಫೋಟೋ ಕೂಡ ತಗೊಂಡಿಲ್ಲ. ಅವಾಗ್ಲೇ ನನ್ಗೊಂದು ಐಡಿಯಾ ಬಂತು. AI ಯೂಸ್ ಮಾಡಿ ಇದನ್ನ ಕ್ರಿಯೇಟ್ ಮಾಡಿದೆ. ವಿಶ್ವ, ಹ್ಯಾಪಿನೇನಾ ನೀನು? ನನ್ನ ಲೈಫಿಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸುಂದ್ರಿ. ಸುಂದ್ರಿ, ಹುಡುಗಿರ ಬಗ್ಗೆ ಹುಡುಗರು ಗೊತ್ತಿಲ್ದಿರೋ ಒಂದು ವಿಷಯ ಹೇಳು. ಒಂದ್ಸಲ ನಮ್ಮ ಹುಡುಗಿರು ಕಮಿಟ್ ಆಗ್ಬಿಟ್ರೆ women need it, want it and like it as much as the men do. Said by Vidya Balan. ಏನು? ಸರಿ ಸರಿ. ಅಯ್ಯೋ, ನಿಮ್ಮ ಹಳೆ ಮನೆ ತುಂಬಾ ಚೆನ್ನಾಗಿದೆ, ಹೊಸದಾಗಿದೆ. ಇದು ನಮ್ಮಮ್ಮ ಇದ್ದಾಗಿದ್ದ ಮನೆ. ಅದಕ್ಕೆ ನಮ್ಮಮ್ಮ ನೆನಪಾದಾಗೆಲ್ಲ ಇಲ್ಲಿಗೆ ಬಂದ್ಬಿಡ್ತೀನಿ. ಇದೇನ್ ಹಾಡು? ಬಾವ, ನಿನ್ಗೆ ಸಾಂಗ್ ಗೊತ್ತಾ? ಏನಂದೆ? ಈ ಹಾಡು ಕೇಳಿದ್ಯಾ ಅಂತ ಕೇಳ್ದೆ. ಹಾ, ಬೇರೇನೋ ಹೇಳ್ದೆ. ಬಾವಾ, ಏಕೆ ಕರ್ದಿದ್ದಿಷ್ಟ ಆಗಿಲ್ವಾ? ಯಾವಾಗ್ಲೂ ವಿಶ್ವ ಅಂತ ಕರಿತೀಯಲ್ವಾ, ಮಾವ ಅಂದಿದ್ಕೆ ಹೊಸ್ದಾಗ ಅನಿಸ್ತು. ಏನ್ ಕರೆದ್ರು ಪ್ರೀತಿ ಒಂದೇ ಅಲ್ವಾ ಬಾವಾ? ನೀನ್ ಕೂಡ ಈಗ ಬಾಲೆಯಿಂದ ಸುಂದರಿಗೆ ಬಂದಿದ್ಯಲ್ವಾ? ಇರ್ಲಿ ಇರ್ಲಿ, ಅಷ್ಟಕ್ಕೂ ಹಾಡು ಯಾವುದು ಅಂತ ಹೇಳಿಲ್ಲ. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೇನು ಹೀಗೆ ಎಂದು, ಹೊಸ ಅರುಷವ ತರುವೇನು ಎಂದು. ಕೇಳಿದ್ದೀನಿ. ಈ ಲಿರಿಕ್ಸ್ಗೆ ಅರ್ಥ ಏನೋ ಗೊತ್ತಾ ನಿಂಗೆ? ಕ್ಯೂಟಾಗಿರೋ ನಿನ್ ಗಂಟ್ಲಿಂದ ಹಾಡ್ದೆ ಅನ್ಕೋ, ಎಲ್ಲ ಅದೇ ಅರ್ಥ ಆಗುತ್ತೆ. ಸವಿ ನುಡಿಯಲಿ ತನು ಅರಳಿತು, ಸವಿಗನಸಲಿ ಮನ ಕುಣಿಯಿತು, ಕೊಡುವೆ ನಿನಗೆ ಬಾ ಪ್ರೀತಿ ಕಾಣಿಕೆ. ಓ ಎಂತ ಮಾತಾಡಿದೆ ಇಂದು ನೀ. ಒಂದ್ ಏಜ್ ಬಂದಾಗ ಯೋಚನೆ ಮಾಡ್ತಿದ್ದೆ, ರೈಟರ್ ಲಿರಿಕ್ಸ್ ಎಷ್ಟು ರೊಮ್ಯಾಂಟಿಕ್ ಆಗಿ ಬರ್ದಿದಾನಂತ. ಆದ್ರೆ ನೀನೊಂದು ಮಿಸ್ ಮಾಡಿದ್ಯಾ. ಏನು? ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗೆ
ಪ್ರೀತಿ ಒಂದು ಇತಿಹಾಸವೇ. ಈ ಸಹಚಾರವೇ. ಅಯ್ಯೋ, ಹೇ, ನಿಂಗೆ ಕತ್ ಮೇಲೆ ಮಚ್ಚೆ ಇದೆಯಾ? ನಾನು ಯಾವತ್ತೂ ಗಮನನೇ ಹರಿಸ್ಲಿಲ್ಲ. ನೆನ್ನೆಕ್ ಮೇಲೆ ಕೂಡ ಇದೆ ಅಲ್ವಾ ಮಚ್ಚೆ? ನನಗೆ ಕತ್ತತ್ರ ಮಚ್ಚೆನಾ? ಹಾ. ಸುಂದರಿ, 111. 111? ಅದೇನ್ ನಂಬರ್? ಈ ನಂಬರ್ ಗುರುತಿಟ್ಕೋ, ಆಮೇಲೆ ಮಾತಾಡೋಣ. ಈಗ್ಲೇ ಹೇಳು ವಿಶ್ವ, ಏನಾ ನಂಬರ್? ನಮ್ಗೆ ರೀತಿ ಸಾಕಷ್ಟು ನೈಟ್ಸ್ ಇದೆ. ಯಾವುದೋ ಒಂದು ರಾತ್ರಿ ಹೇಳ್ತೀನಿ. ಪ್ಲೀಸ್ ವಿಶ್ವ, ಹೇಳ್ಬೋದಲ್ವಾ? ನೋಡು ಸುಂದರಿ, ನಿನ್ನ ವರ್ಕ್ ಫ್ರಮ್ ಹೋಮ್ ಮುಗೀತು. ನಾಳೆಯಿಂದ ನಾವಿಬ್ರು ಆಫೀಸ್ಗೆ ಹೋಗ್ಬೇಕು. ಮಲ್ಕೋ. ಅಯ್ಯೋ ವಿಶ್ವ. ಗುಡ್ ನೈಟ್. 111? ಅದೇನ್ ನಂಬರ್? 111 ಏನಾಗಿರತ್ತಪ್ಪ? ಏನು? ಈಗ ನಾನು ನಿನ್ನ ಗಂಡ. ನೋಡ್ತಾ ಇರು, ನಮ್ಮ ಮಧ್ಯೆ ಗಾಳಿಗೂ ಗ್ಯಾಪ್ ಇರೋದಿಲ್ಲ. ಸೊ ಅದಕ್ಕೆ ಈಗ ನಂಗೆ ರೆಡಿ ಆಗಕ್ ಬಿಡೋದಿಲ್ವಾ? ನಿನ್ಗೆ ಯಾರು ತಡೆದಿದ್ದು? ನೀನು ರೆಡಿ ಆಗು. ನನ್ನ ಕೆಲಸದಲ್ಲಿ ನಾನು ಇರ್ತೀನಿ. ಏನ್ ಬಾವಾ, ಜಾಸ್ತಿ ಮಾಡ್ತಿದ್ಯಾ? ಅಪ್ಪ, ಹಂಗ್ ಕರಿಬೇಡ ಸುಂದ್ರಿ, ಎದೆಯಲ್ಲಿ ಚುಚ್ಚದಂಗಿರುತ್ತೆ. ಸರಿ ಸರಿ, ಆಫೀಸ್ಗೆ ಲೇಟ್ ಆಗ್ತಿದೆ. ಹೋಗ್ಬೇಕಾ? ಮತ್ತಿನ್ನೇನು? ಈಗ ಹೋದ್ರೆ ಅಲ್ವಾ ನೈಟಿಗೆ ಮನೆಗೆ ಬೇಗ ಬರಕ್ಕಾಗತ್ತೆ. ನೈಟ್ ಬೇಗ ಬಂದ್ರೇನೆ ಅಲ್ವಾ ಹ್ಯಾಪಿಯಾಗಿ ಮಾತಾಡ್ಕೊಳಕ್ಕಾಗೋದು. ಈಗ ನೀವ್ ನನ್ನನ್ನ ಬಿಟ್ರೆ ನಾನು ಹೋಗಿ ಲಂಚ್ ಪ್ಯಾಕ್ ಮಾಡ್ತೀನಿ. ಏನು ಲಂಚ್ ಪ್ರಿಪೇರ್ ಮಾಡ್ಬಿಟ್ಯಾ? 6 ತಿಂಗಳ ಹಿಂದೆ ನಿಂಗೆ ಅಡುಗೆನೇ ಬರ್ತಿರ್ಲಿಲ್ಲ. ಇದೆಲ್ಲಿ ಯಾವಾಗ ಕಲ್ತ್ಕೊಂಡೆ? ಎಲ್ಲ ಬರಲ್ಲ, ಸ್ವಲ್ಪ. ನನ್ ಭಾವನ್ಗೋಸ್ಕರ ಅಷ್ಟು ಮಾತ್ರ ಕಲ್ತ್ಕೊಳಕ್ಕಾಗಲ್ವಾ? ಅಬ್ಬಾ, ಆಷಾಢದಲ್ಲಿ ಮನೆಗೋಗಿ ಅಡುಗೆ ಜೊತೆ ಮಾತನ್ನು ಕಲ್ಕೊಂಡ್ಬಂದಿದ್ಯಲ್ಲ ಸುಂದ್ರಿ. ಅದೆಲ್ಲ ನನ್ನೊಳಗಡೆ ಡಿಫಾಲ್ಟ್ ಆಗಿದೆ. ಈಗ್ಲೇ ಅದು ಆಚೆ ಬರ್ತಿದೆ. ಚೆನ್ನಾಗಿದೆ. ಸರಿ, ಹಾಗಾದ್ರೆ ಸಂಜೆ ಅಡುಗೆ ನಾನು ಮಾಡ್ತೀನಿ. ಏನ್ ಬೇಡ, ಇನ್ಮೇಲೆ ನೀವು ಏನು ಮಾಡ್ಬೇಡಿ. ನಾನೇ ಮಾಡ್ತೀನಿ. ನಾನು ಅಡಿಗೆ ಮಾಡ್ತೀನಿ, ನೀವ್ ತಿನ್ನಿ, ಸಾಕು. ನಿಂಗೇನು ತೊಂದರೆ ಆಗೋದಿಲ್ವಾ ಆಫೀಸ್ಗೆ ಹೋಗಿ ಇದೆಲ್ಲ ಮ್ಯಾನೇಜ್ ಮಾಡಬೇಕು ಅಂದ್ರೆ? ಓ ಹೆಲೋ, ನಮ್ ಹುಡುಗಿರ್ಗೆ ಆ ದೇವ್ರು ಮಲ್ಟಿ ಟಾಸ್ಕಿಂಗ್ ಅನ್ನೋ ಇನ್ ಬಿಲ್ಟ್ ಕ್ವಾಲಿಟಿ ಕೊಟ್ಟಿದ್ದಾನೆ. ಐ ಕ್ಯಾನ್ ಅಂಡ್ ಐ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಏನು ಎಷ್ಟು ದೊಡ್ಡ ಕನಸು ಆಗಿದೆ ಗೊತ್ತಾ? ಕೃಷ್ಣ, ಥ್ಯಾಂಕ್ ಯು. ಬಾಯಲ್ಲಿ ಇದೇನೋ ಡ್ರೀಮ್ ಅಲ್ಲ. ತುಂಬ ಚೆನ್ನಾಗಿದ್ದು ನಿಮ್ಮ ಜೋಡಿ. ಜಾಸ್ತಿ ಆಗಿದೆ, ಗ್ಲೋ ಜಾಸ್ತಿ ಆಗಿದೆ. ಏನು? ಅದೇ ನಿನ್ನಲ್ಲೀಗ ಹೊಸ ಮದುವೆ ಗಂಡನ ಗ್ಲೋ ಕಾಣ್ತಿದೆ. ಆಷಾಢದಲ್ಲಿ ಬಚ್ಚಿಟ್ಟು ಆಸೆಗಳನ್ನೆಲ್ಲ ತೀರಿಸ್ಕೊಂಡಂಗಿದೆ. ಹಾಗೆ ಹೇಳ್ಬಿಡ್ವೋ, ನಾಚಿಕೆ ಆಗುತ್ತೆ.
ಪಡು ಪಡು, ಈ ಖುಷಿ ಪಡ್ತೀಯ, ಆಮೇಲೆ ದುಃಖ ಪಡ್ತೀಯ. ಏನೋ ಅದು. ನಾನು ಸ್ಟಾರ್ಟಿಂಗಲ್ಲಿ ಖುಷಿ ಪಟ್ಟಿದ್ದೆ, ಆಮೇಲೆ ದುಃಖ ಪಟ್ಟೆ. ಮದುವೆ ಹೊಸದ್ರಲ್ಲಷ್ಟೇ ಈ ಎಕ್ಸ್ಪೆಕ್ಟೇಷನ್ಸು, ಆಮೇಲೆ ತಪ್ಪದೆ ರಿಯಾಲಿಟಿಗೆ ಬರ್ತೀಯ. ಅದಕ್ಕೆ ಮುಂಚೆನೇ ಹುಷಾರಾಗಿರು ಅಂತ ವಾರ್ನ್ ಮಾಡ್ತಾ ಇದ್ದೀನಿ. ಹಾಗೇನು ಆಗಲ್ಲ, ನನಗೆ ನಂಬಿಕೆ ಇದೆ. ನೋಡ್ತಾ ಇರು, ನಾವು ನಮ್ಮ ಎಕ್ಸ್ಪೆಕ್ಟೇಷನ್ನ ರಿಯಾಲಿಟಿ ಜೊತೆ ಮ್ಯಾಚ್ ಮಾಡ್ತೀವಿ. ನೋಡ್ತೀನಿ, ನಾನು ನೋಡ್ತೀನಿ. ಈ ನನ್ನ ಮಗ ಜಾಸ್ತಿ ನುಳಿತಾವನೆ. ಹಾಯ್ ಹಾಯ್, ನೀವ್ ಬಂದಾಗಿಂದ ನಾವು ಮೀಟೇ ಮಾಡಿಲ್ಲ. ಐ ಆಮ್ ಸಿಂಧೂರ, ಐ ಆಮ್ ಬಾಲ. ಗೊತ್ತು, ಬಾಲ ತ್ರಿಪುರ ಸುಂದರಿ ಅಲ್ವಾ? ಆಫೀಸಲ್ಲಿ ಎಲ್ಲರಿಗೂ ಗೊತ್ತು ನೀನ್ ಯಾರೋ. ಫುಲ್ ವಿಶ್ವ ಹವ. ನೀವು ವಿಶ್ವ ಟೀಮೇನಾ? ಹೌದು, ನಾವಿಬ್ರು ಒಂದೇ ಸಲ ಜಾಯ್ನ್ ಆಗಿದ್ದು. ಓ ಓಕೆ. ವಿಶ್ವ ತುಂಬಾ ಹ್ಯಾಪಿ ಆಗಿದ್ದಾನೆ, ಆದ್ರೆ ಮುಂಚೆ ಹೀಗಿರ್ತಿರ್ಲಿಲ್ಲ. ಆಫ್ಟರ್ ಹಿಸ್ ಹಾರ್ಟ್ ಬ್ರೇಕ್, ಆಫೀಸ್ ಹ್ಯಾಡ್ ಸೀನ್ ಹಿಮ್ ಇನ್ ಅ ವೆರಿ ಬ್ಯಾಡ್ ಫೇಸ್. ಅದು ಮಾತ್ರ ಅಲ್ಲದೆ ಅವನ ಓವರ್ ಥಿಂಕಿಂಗ್ ಇಂದ ಏನ್ ಮಾಡ್ತಾನೋ ಅಂತ ನಾವು ತುಂಬಾ ಭಯಪಟ್ವಿ. ಬಟ್ ವಿಶ್ವ ಇಸ್ ವೆರಿ ಹ್ಯಾಪಿ. ಎವ್ರಿಥಿಂಗ್ ಹ್ಯಾಸ್ ಚೇಂಜ್ಡ್. ಯು ಬೋತ್ ಲುಕ್ ಹ್ಯಾಪಿ. ನೀವ್ ಮಾತಾಡ್ತಿರೋದು ಸಿಂಧು ಬಗ್ಗೆನೇ ಅಲ್ವಾ? ವೇಟ್, ನಿನಗೆ ಸಿಂಧು ಬಗ್ಗೆ ಗೊತ್ತಿಲ್ವಾ? ಹಾಗಾದ್ರೆ ಎಲ್ಲ ನಾನೇ ಹೇಳ್ತಿದ್ದೀನಾ? ವಿಶ್ವ ಗೊತ್ತಾದ್ರೆ ಸಾಯಿಸ್ಬಿಡ್ತಾನೆ. ಐ ನೋ ಅಬೌಟ್ ಸಿಂಧು. ಥ್ಯಾಂಕ್ ಗಾಡ್ ಯು ಸೇವ್ ಮೀ ಫ್ರಮ್ ವಿಶ್ವ. ಆದ್ರೆ ತುಂಬಾ ಡೀಪ್ ಆಗಿ ಹರ್ಟ್ ಆಗಿದಾನಂತ ಈಗ್ಲೇ ಗೊತ್ತಾಗ್ತಿದೆ. ಡೀಪ್ ಆಗಿ ಲವ್ ಮಾಡಿದ್ರೆ ತಾನೇ ಡೀಪ್ ಆಗಿ ಹರ್ಟ್ ಆಗೋದು. ಹುಡುಗರ ಹಂಗೆ ಬಿಡು, ಅವ್ರ ಪ್ರೀತಿಗೆ ಹದ್ದೇ ಇಲ್ಲ. ಹೂ ಅಂದ್ರೆ ಸಾಕು, ಕೋಟೆನೆ ಕಟ್ಬಿಡ್ತಾರೆ. ಟ್ರೂ. ಹೌದು, ಇದೆಲ್ಲ ಮಾತಾಡಿದ್ದಕ್ಕೆ ನಿಮ್ಮಿಬ್ಬರ ಮಧ್ಯ ಏನು ಜಗಳ ಬರಲ್ಲ ಅಲ್ವಾ? ನನ್ನಿಂದ ಏನು ಜಗಳ ಬರಲ್ಲ ಅಲ್ವಾ? ಕೂಲ್ ಸಿಂಧೂರ, ಆ ಜಗಳ ಎಲ್ಲ ದಾಟೆ ಬಂದಿದೀವಿ. ಓಕೆ. ನಾನೀಗ ವಿಶ್ವ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಮಾತ್ರ ಅಲ್ಲ, ಅವನ ಪಾಸ್ಟ್ ಕೂಡ ಲವ್ ಮಾಡ್ಬೇಕಂತ ಅರ್ಥ ಆಗ್ತಿದೆ. ಥ್ಯಾಂಕ್ಸ್. ಆಕ್ಚುಲಿ ಒಂದು ಚಿಕ್ಕ ಅಡ್ವೈಸ್. ಏನು? ನಿಮ್ಮಿಬ್ಬರಿಗೂ ಜಗಳ ಆದಾಗ ಅಪ್ಪರ್ ಹ್ಯಾಂಡ್ ಮಾತ್ರ ನಿಂದೆ ಇರೋ ತರ ನೋಡ್ಕೊ. ಹುಡುಗಿರ್ಗೆ ಅದೇ ಚಂದ. ಸಿಂಧೂರ, ನಿಂಗೊಂದು ಅಡ್ವೈಸ್ ಕೊಡ್ಲಾ? ಏನು? ಜಗಳ ಬಂದಾಗ ಅಪ್ಪರ್ ಹ್ಯಾಂಡ್ ಲೋವರ್ ಹ್ಯಾಂಡ್ ಇರಲ್ಲ, ಮಿಡಲ್ ಗ್ರೌಂಡ್ ಅಲ್ಲಿ ನೋಡ್ಕೋಬೇಕು. ಆಗ ಜಗಳ ಗೋಡೆಗಳಾಗಲ್ಲ. ನಾನ್ ಜಸ್ಟ್ ನಾರ್ಮಲ್ ಆಗಿ ಹೇಳ್ದೆ. ನಿಂಗ್ ಮದ್ವೆ ಆಗಿದ್ಯಾ? ಇಲ್ಲ. ಹುಡುಗರು ಹೀಗಿರ್ಬೇಕು ಹಾಗಿರ್ಬೇಕಂತ ಒಂದ್ ಚೆಕ್ ಲಿಸ್ಟ್ ಇದೆಯಾ? ಅಫ್ಕೋರ್ಸ್, ಎಲ್ಲ ಬರ್ದಿಟ್ಕೊಂಡಿದೀನಿ. ಫಸ್ಟ್ ಅದ್ ಎಲ್ಲ ಅಳಿಸ್ಬಿಡು, ಕ್ಲೀನ್ ಸ್ಲೇಟ್ ತರ ಇರು. ಮದ್ವೆ ಆದ ನಂತರ ತುಂಬಾ ಹ್ಯಾಪಿ ಆಗಿರ್ತೀಯ. ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಿದ್ದೀನಿ. ವಿಶ್ವ ತಗಲಾಕ್ಸ್ಬಿಟ್ಲು. ವಿಶ್ವ ಲೇ ತಿರುಗು, ಇಲ್ಲ ಬಂದ್ಬಿಡಂಗ ಅವಳೆ, ನಾನು ಮ್ಯಾನೇಜ್ ಮಾಡ್ತೀನಿ. ಹಾಯ್. ಹಾಯ್. ಎಲ್ಲೋಗ್ತಿದ್ದೀರಾ? ಅಂದ್ರೆ ಸಿಸ್ಟರ್, ವರ್ಕ್ ಮಾಡಿ ಮಾಡಿ ತುಂಬಾ ಸ್ಟ್ರೆಸ್ ಆಗ್ಬಿಟ್ಟಿದ್ವಿ, ಅದಕ್ಕೆ. ಸಿಗರೆಟ್ ಸೇದಕ್ ಹೋಗ್ತಿದ್ದೀರಾ? ಚೀಚಿ, ಟೀ ಕುಡಿಯಕ್ ಹೋಗ್ತಿದೀವಿ. ಏನ್ ಕಮ್ಮು ತರ ನಿಂತಿದ್ಯಾ, ಮಾತಾಡೋ. ಟೀ ಜೊತೆ ಸಿಗರೆಟ್ ಕೂಡ ಕುಡಿಯಕ್ಕೆ ಹೋಗ್ತಾ ಇದೀವಿ. ನನ್ನನ್ನು ಮೂರ್ಖನಾಗಿ ಮಾಡಕ್ಕೆ ಹುಟ್ಟವನು ಇವನು. ಸರಿ. ಬಾ. ಲೇ,
ಸಿಗರೇಟ್ ಅಂದರೆ ಸಿಸ್ಟರ್ ಫುಲ್ ರಂಪಾಟ ಮಾಡ್ತಾಳೆ ಅಂದ್ಕೊಂಡ್ರೆ ಏನೂ ಮಾಡಲಿಲ್ವಲ್ಲ. ಹೇಳಿದ್ನಲ್ಲೋ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಹಂಗಿದ್ಮೇಲೆ ಸಣ್ಣ ಸಣ್ಣ ವಿಷಯ ಗಲಾಟೆ ಯಾಕೆ? ಲೈ, ಅವಳಿದ್ದಕ್ಕೂ ಮುಂಚೆ ಬಾಲ ಕಣೋ, ಆದ್ರೆ ಈಗ ನಾನು ಸುಂದರಿಯಾಗಿ ಬದಲಾಗಿದ್ದಾಳೆ. ಏನು ವ್ಯತ್ಯಾಸ? ಹುಡುಗಿಯರು ಆ ಒಂದು ಹೆಜ್ಜೆ ಇಡೋಕ್ಕೆ ತುಂಬ ಯೋಚನೆ ಮಾಡ್ತಾರೆ. ಅದೇ ಆ ಹೆಜ್ಜೆ ಇಟ್ರಾ ನಮ್ಮನ್ನು ಅಕ್ಸೆಪ್ಟ್ ಮಾಡಿ ನಮ್ಮ ಜೊತೆ ಎಲ್ಲಿವರೆಗೂ ಬೇಕಾದರೂ ಇರ್ತಾರೆ. ಬಾಲ ಕೂಡ ಅಷ್ಟೇ ಕಣೋ, ನನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ತುಂಬ ಟೈಮ್ ತಗೊಂಡಿದ್ದಾಳೆ. ಆದರೆ ನೋಡು, ಶೀ ಈಸ್ ಮೈ ಸುಂದರಿ ನಾವು. ಹಬ್ಬ, ಪುಷ್ಪಾಗೂ ಈ ಥರ ಅಂಡರ್ಸ್ಟ್ಯಾಂಡಿಂಗ್ ಇದ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅಂಥ ವೈಫ್ ನಿಗೆ ಸಿಗ್ಬೇಕಂದ್ರೆ ತುಂಬ ಅದೃಷ್ಟ ಮಾಡಿರಬೇಕು. ಅದು ನಿನಗಿಲ್ಲ ಅನ್ಕೋ. ಏನಂತೀಯ? ಬದನೆಕಾಯಿ 7 ತಿಂಗಳ ಮುಂಚೆ ಮದುವೆ ಇರೋದು ಸಿಂಧು ಮುದ್ದು ಅಂತಿದ್ದೆ, ನನಗೆ ಬುದ್ಧಿ ಹೇಳಕ್ಕೆ ಬರ್ತಾವನೆ. ಆಯಿತು ಬಿಡು, ಪಾಸ್ಟ್ ಇಸ್ ಪಾಸ್ಟ್. ಹಾಂ, ಏನು ಹೇಳ್ತಿ? ನೀನೊಂದು ಮರ್ತೋಗ್ಬಿಟ್ಟಿದ್ಯಾ. ಮಾರ್ನಿಂಗಿಂದ ನೋಡ್ತಿದ್ದೀನಿ, ಜ್ಞಾಪಕ ಬರತ್ತಾ ಅಂತ. ಓ, ಬೆಳಗ್ಗೆ ಮುತ್ತಿಟ್ಟೆ, ನಾನು ಮತ್ತೆ ಮುತ್ತಿಡ್ಲಿಲ್ಲ ಅಂತ ತಾನೆ? ಬೆಳಗ್ಗೆ ಕೊಟ್ಟ ಕಿಸ್ ಜ್ಞಾಪಕ ಇದೆ, ಆದ್ರೆ ರಾತ್ರಿ ಕೊಟ್ಟ ವಾಚ್ ಜ್ಞಾಪಕ ಇಲ್ವಾ? ಸಾರಿ 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 ಹಾಂ, ಆ್ಯಕ್ಚುಲಿ ಕೈ ಕಟ್ಕೊಳ್ಳೋಣ ಅಂತ ಟೇಬಲ್ ಮೇಲೆ ಇಟ್ಟಿದ್ದೆ. ಏನೇನಿದೆ ನೀನು ನೋಡಿದ್ಮೇಲೆ ಅದು ಕೂಡ ಮರ್ತುಬಿಟ್ಟೆ. ಸಾಕು ಸಾಕು, ತಗೋ. ನೀನೇ ಹಾಕ್ಬೋದಲ್ವಾ? ಇನ್ನೇನು, ಹತ್ತಿ ಕುತ್ಕೋ, ಎತ್ಕೊಂಡು ಹೋಗ್ಬಿಡ್ತೀನಿ. ಚಾನ್ಸ್ ಇದ್ರೆ ಅದು ಕೂಡ ಮಾಡ್ಬಿಡದೆ. ಅಶ್ಶೋ, ಹಾಕು. ನಾಚಿಕೆ ಪಟ್ಟಿದ್ದು ಸಾಕು ಬಿಡು. ಕೃಷ್ಣ ಅಣ್ಣನ ಮತ್ತೆ ಪುಷ್ಪನ ಮನೆಗೆ ಲಂಚ ಕರೆಯೋಣ ಅಂತಿದ್ದೀನಿ, ಏನಂತೀಯ? ಹಾಂ ಆಯಿತು, ನಿನ್ನಿಷ್ಟ ಸುಂದ್ರಿ. ಕೃಷ್ಣ ಅಣ್ಣ ಹತ್ರ ಪುಷ್ಪ ನಂಬರ್ ತಗೋ, ನಾ ಮಾತಾಡ್ತೀನಿ. ಈ ಫ್ರೇಗ್ರೆನ್ಸ್ ಎಲ್ಲೋ ತುಂಬ ಚೆನ್ನಾಗಿ ಗೊತ್ತಿರೋ ಥರ ಇದೆಯಾ? ಫ್ರೇಗ್ರೆನ್ಸಾ? ನನ್ಗೇನ್ ಬರ್ತಿಲ್ವೇ? ವಿಶ್ವ, ಹಾಯ್ ಸಿಂಧು. ಏ ಹಾಯ್.